ಏನಾದ್ರೂ ಸಿಎಂ ಮೇಲೆ ಏನಾರ ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣ ಅವ್ರ ಒಬ್ಬರಿಗೆ ಯಾರಿಗೂ ಇಲ್ಲ ಆ ಶಕ್ತಿ. ಏನಾದ್ರು ಸಿಎಂ ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸಕ್ಕಾಗಲ್ಲ. ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ. ಹಾ, ಮಾಟ ಮಂತ್ರ ಮಾಡಕ್ ಬೇರೆಯವ್ರು ಮಾಡೋರು ಬಿಡ್ತಾರ ಸಿಎಂ, ಇವ್ರು ಮಾಡೋರು ಅವ್ರೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆಂತ ಸಂದರ್ಭದಲ್ಲಿ ಈ ತರದ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸರ್. ರಾಜಣ್ಣ ಅವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ರ ಅಂದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ, ಜನರಲ್ ಆಗಿ ಮಾತಾಡಿದಾರೆ ಅಷ್ಟು ಬಿಟ್ರೆ ಆ ತರ ಮಾಟ ಮಂತ್ರ ಮಾಡಿ ಅಧಿಕಾರ ಕಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡ್ತಕ್ಕಂಥದ್ದು ಆ ಕಾಲ ಹೋಯ್ತು. ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. ಸಿಎಂ ಅವ್ರು ಮಂಕಾದಂಗೆ ಕಾಣಿಸ್ತಾ ಇದೆ ಸರ್ ನಿಮಗೇನಾದ್ರು? ಏನಪ್ಪ ನಮ್ಗೇನು ಆಕ್ಟಿವ್ ಆಗಿದಾರಪ್ಪ, ನಿಮ್ಗೆ ನಂಗೆ ಕಾಣಿಸ್ತಾ ಇಲ್ಲ. ನಿಮ್ಗೆ ಮಾಧ್ಯಮದವ್ರಿಗೆ ಸಹಾಯಕರಾಗಿದ್ದಾರಂತ ಅವರ ಆಪ್ತರ ಹೇಳ್ತಾ ಇದ್ದಾರೆ. ನಾವಲ್ಲ ನಿಮ್ಗೆ ನಮ್ಗೆ ಅವ್ರ ಆಪ್ತರು ಹೇಳ್ತಾ ಇದ್ದಾರೆ, ಅವ್ರ ಆಪ್ತರ ಕೇಳ್ಬೇಕು ನೀವು. ನಾವು ಕೂಡ ಸಿಎಂ ಅವ್ರ ಆಪ್ತರಪ್ಪ, ನಮ್ಮನ್ನ ದೂರ ಮುಳುಗಿದ್ದೀರ, ನಮ್ಮನ್ನ ಸಿಎಂ ಆಪ್ತತೆಯಿಂದ ದೂರ ಮುಳುಗಿದ್ದೀರ ನಮ್ಮನ್ನ. ಇಲ್ಲ ಇಲ್ಲ ನಾವು ಆಪ್ತರಿದ್ದೀವಿ, ಆತರ ಏನ್ ಕಾಣಿಸ್ತಾ ಇಲ್ಲ ನಮ್ಗೆ. ಆಕ್ಟಿವ್ ಆಗಿದ್ದಾರೆ, ಸಹಜ ವಯಸ್ಸು ಸಹಜ, ಜಾಸ್ತಿ ಮೊದಲಷ್ಟು ಆಕ್ಟಿವ್ ಆಗಿಲ್ಲದೆ ಇದ್ರು ಆಡಳಿತ ಚುರುಕುವಾಗಿ ನಡೆಸ್ತಕ್ಕಂಥ ಶಕ್ತಿ ಅಂತೂ ಸಾಕಷ್ಟು ತಲೆದಂಡಗಳಾಯ್ತು. ಅದರಲ್ಲಿ ಮುಸ್ಲಿಂ ನಾಯಕರ ಒಂದಷ್ಟು ತಲೆದಂಡಗಳೇನಾಯ್ತು ಸರ್, ಅವ್ರನ್ನ ರಕ್ಷಣೆ ಮಾಡಕ್ಕಾಗಲಿಲ್ಲ ಸಿಎಂ ಅವರಿಗೆ. ಈ ತರ ಸಿಎಂ ಬೆಂಬಲವಾಗಿ ನಿಂತ್ಕೊಂಡವ್ರಿಗೆ ರಕ್ಷಣೆ ಮಾಡಕ್ಕಾಗ್ತಿಲ್ಲ ಅನ್ನೋ ಆರೋಪ ರಾಜಣ್ಣ ಅವರು. ರಾಜಣ್ಣ ಅವರು ಯಾವ ಇದರಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಆರೋಪ ಅವ್ರೇನು ಮಾಡೇ ಇಲ್ಲ ಅಂತಂದ್ರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಪಕ್ಷದ ಅಧ್ಯಕ್ಷರ ತೀರ್ಮಾನವನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸರ್ ಕೆಲವರು. ಮಾಡಬಹುದು, ಎಲ್ರಿಗೂ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಎಲ್ಲ ಪ್ರಶ್ನೆ ಮಾಡಲಿ, ಪ್ರಶ್ನೆಗೆ ಉತ್ತರ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ. ಈ ಮುಸ್ಲಿಂ ನಾಯಕರ ವಿವಾದ ಸರಿ ಅನಿಸ್ತಾ ಇದೆಯಾ ಸರ್ ಪಕ್ಷದಲ್ಲಿ? ನೋಡ್ರಿ, ನಮ್ಮ ಪಕ್ಷದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಮುಸ್ಲಿಂಗಳು ಕೂಡ, ಆ ಸಮುದಾಯ ಕೂಡ ನಮ್ಮ ಪಕ್ಷಕ್ಕೆ ಬೆನ್ನೆಲುಬು. ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳು ಸಿಗ್ತವೆ. ಹಂಗಂತ ನಾವು ಬೆನ್ನೆಲುಬಾಗಿದ್ದೀವಿ, ನಾವೇನ್ ಬೇಕಾದ್ರು ಮಾಡ್ತೀವಿ ಅಂದ್ರೆ ಅದಕ್ಕೆ ಸಾಧ್ಯ ಇಲ್ಲ. ಬೆನ್ನೆಲುಬು ಅಂತಕ್ಕಂಥದ್ದು ನಾವು ಒಪ್ಕೊಂತೀವಿ. ಹಂಗಂತ ಅವರು ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಇವರು ಎಚ್ಚರಿಕೆ ರೀತಿಯಲ್ಲಿ ಪತ್ರ ಎಲ್ಲ ಬರೆದವ್ರು ಹೈಕಮಾಂಡ್ಗೆ ಬರೀತಾರೆ. ಅದೇನು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ನರೇಂದ್ರ ಮೋದಿ ಅವ್ರ ಕಾಲ, ವಾಜಪೇಯಿ ಅವ್ರ ಕಾಲದಿಂದ ನಡೀತಾ ಇರೋದಲ್ಲ. ಅವೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಾಗಿಂದ ನಡೀತಾ ಇದೆ. ಅಂದ್ರೆ 24 ಚುನಾವಣೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ, ಈ ತರದ ಬೆಳವಣಿಗೆಗಳನ್ನು ಸಹಿಸಕ್ಕಾಗಲ್ಲ, ಒಂದು ಬುದ್ಧಿ ಕಲಿಸ್ತೇವೆ ಅನ್ನೋ ಲೆಕ್ಕದಲ್ಲಿ ಪತ್ರ ಬರೆದವ್ರು. ಅವ್ರ ಅಭಿಪ್ರಾಯ ಅಷ್ಟೇ, ಇಡೀ ಸಮುದಾಯ ಹೇಳ್ಬಿಡುತ್ತಾ ನಿಮ್ಗೆ? ಯಾರೋ ಅವ್ರ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳೋದು. ಮುಸ್ಲಿಮರು ಮತ್ತು ದಲಿತರು ಒಂದು ಪ್ರತ್ಯೇಕವಾಗಿ ಪಕ್ಷನ ಕಟ್ಟಬೇಕನ್ನೋ ಚರ್ಚೆ ಆಗ್ತಾ ಇರುವಂತದ್ದು. ಒಳ್ಳೇದದು, ಕಟ್ಲಿ, ಏನ್ ತೊಂದರೆ ಇಲ್ಲ. ಅಧಿಕಾರಕ್ಕೆ ಬರ್ಲಿ. ರೈತ ಸಂಘ ಒಂದ್ ಸರಿಯಾದ ಪಕ್ಷ ಕಟ್ಟಿರ್ಲಿಲ್ವಾ? ಅವ್ರು ಒಂದು ಪಕ್ಷ ಮಾಡಿರ್ಲಿಲ್ವಾ? ಅವ್ರು ಒಂದ್ ಮಾಡ್ಲಿ, ಏನ್ ತಪ್ಪೇನಿದೆ? ಜನ ಅವ್ರಿಗೆ ಬೆಂಬಲ ಕೊಟ್ರೆ ಅವರೇ ಅಧಿಕಾರ ನಡೆಸಲಿ, ಅಧಿಕಾರ ಚುಕ್ಕಾಣಿ ಹಿಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಕಟ್ಟಬೇಕು, ಕಟ್ಟಿದೀವಿ ಅಂತಕ್ಕಂಥದ್ದು. ಪಾಪ ಇಬ್ರಾಹಿಂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ. ಅವರು ನಮ್ಮ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಅವರೆಲ್ಲ ಸೇರಿ ತುಂಬಾ ಪ್ರಯತ್ನ ಮಾಡಿದವರು. ಏನಾರ ಜನ, ರಾಜ್ಯದ ಜನ ಅವ್ರಿಗೆ ಏನಾರ ಮನ್ನಣೆ ಕೊಟ್ಟು ನಾವು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ತಪ್ಪೇನಿಲ್ಲ ಅದು.